ಇವ್ರಿಗೆ ಏನ್ ಕೊಡೋದು? ನಿಮ್ ಕ್ಲೈಂಟ್ ಈಗ ಕಂಪ್ಯಾಷನೇಟ್ ಗ್ರೌಂಡ್ ಅಲ್ಲಿ ಅಪಾಯಿಂಟ್ಮೆಂಟ್ ಕೊಡೋದು. she will get the appointment. ಇದರಲ್ಲಿ pension she will get in 50% of the pension. From the salary what she is getting, 5,000 rupees she has to give to the daughter. ಅಲ್ಲ, ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಯಾರಿಗೆ? To the wife. Srinivas is the father, Rashmi is the mother. Both were teachers. Srinivas is father and Rashmi is mother. Rashmi died in 2016. Correct. Srinivas married this Savita in 2019. And one the posthumous child, when she was 8 months carrying, he died due to COVID. Okay. The Rashmi's job, daughter will Dyuti, our hesaru. Dyuti will get after she becomes 21 years of age. As I understand, up to the age of 32, compassionate ground job can be secured by the that is number one. Job of Srinivasa we shall be taken by Srimati Savita. ಅವ್ರಿಗೆ ಇವ್ರಿಗೆ ದ್ಯುತಿ ಕೊಡೋದು ಯಾರ ಜಾಬ್? Rashmi the job. ಅವ್ರು she was also employed. She was also employed. She is also teacher. Both were teachers. Okay. ಇಬ್ರು ಡೆತ್ ಆಗಿದೆ ಈಗ. ಇಬ್ರು ಡೆತ್ ಆಗಿದೆ. ಆಯ್ತು, ಕೊಡಿ ಮತ್ತೆ. ಇಬ್ಬರಿಗೂ ಕೊಡಕ್ ನಾನು ಸ್ವಲ್ಪ ಕೇಳಬೇಕು. ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಫ್ಯಾಮಿಲಿ. ಕರೆಕ್ಟ್. ಇಬ್ಬರಿಗೂ ಅಂದ್ರೆ ಕಷ್ಟ ಆಗ್ಬೋದು ಅನ್ಸುತ್ತೆ. ಯಾರಾದ್ರೂ ಒಬ್ಬರಿಗೆ ಅಂದ್ರೆ ಕೊಡ್ಬೋದು. ಅದರ್ ಜಾಬ್ ಆದ್ರೂ ಫಾದರ್ ಜಾಬ್ ಆದ್ರೂ 2 ಜಾಬ್ ಅಂತಿರಲ್ಲ ನೀವು. ಆಧಾರದ ಕ್ಲೈಮ್ ಒಂದು ಕೊಡ್ಬೋದು. ಡಿಸ್ಟ್ರೆಸ್ ಫ್ಯಾಮಿಲಿ ಅಂದಾಗ ಅದು ಸಕ್ಸೆಷನ್ ಅಲ್ಲ. ಡಿಸ್ಟ್ರೆಸ್ ಅಂದಾಗ ಒಂದು ಕೊಡ್ಬೋದು. ಇವ್ರ ಅನುಕೂಲಕ್ಕೆ ಸಪರೇಟ್ ಮಾಡ್ಬಿಟ್ರೆ ನಮ್ಗೆ ಕಷ್ಟ ಆಗ್ಬಿಡ್ತದೆ. ಅಲ್ಲ, ಅವ್ರು ಹೋಗ್ತಾರೋ ಬಿಡ್ತಾರೋ ನೀವು ಅದನ್ನ ಹೇಳಕ್ ಬರಲ್ಲ. ಏನ್ರಿ ಸರ್ವಿಸ್ ಗೊತ್ತಿಲ್ದಂಗೆ ಏನ್ ಬೇಕಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಲಾಯರ್ಸ್ ಎಲ್ಲ. ಎಷ್ಟು ತ್ರಾಸ್ ಕೊಡ್ತಾರೆ ನಮ್ಗೆ. ಹಂಗ್ ಕೊಡಕ್ ಬರಲ್ಲ. ಅದು ಏನ್ ಸಕ್ಸೆಷನ್ ಅದು? ಒಬ್ರಿಗೆ ಕೊಡ್ಬೋದು ಅಂತ ಹೊರಡು ಮಾಡಿದ್ದಾರೆ ಜಸ್ಟಿಸ್ ನೇಸರ್ಗಿ ಅವರು ಇದ್ದಾಗ. ಹೌದು ಸ್ವಾಮಿ. ಯಾವ್ದು ರೂಲ್? ಇನ್ನ ಒಂದು ಪ್ರಾವಿಷನ್ ಒಂದಿದೆ. ಪ್ರೊವೈಡೆಡ್ ದಟ್ in this case a minor he must attain the age of 18 years within 2 years from the date of death. ಅದಕ್ಕೆ ಹೇಳ್ದೆ ನಾನು, ಹಂಗಿಲ್ಲ, ಅಮೆಂಡ್ ಆಗಿದೆ. ಮಿಸ್ಟರ್ ಕಾಮತ್, ಲಾ ಇಸ್ ಅಮೆಂಡೆಡ್. ಮೊದ್ಲಿಗೆ ನೀವ್ ಹೇಳ್ದಂಗಿತ್ತು. ಈಗ ಏನ್ ಮಾಡ್ಯಾರ ಅವರು ಅಂದ್ರೆ, ಡೆತ್ ಆಗಿ 2 years ನಲ್ಲಿ ಅಟೇನ್ ಆಗ್ಬೇಕು ಅವಳು. ಯಾರು ಮಗು, ಹೆಣ್ಣಿರ್ಲಿ ಗಂಡಿರ್ಲಿ, ಮೆಜಾರಿಟಿ ಆಗ್ಬೇಕು. ಅವ್ರಿಗಷ್ಟೇ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್. ಇವರು ಇನ್ನು 10 ವರ್ಷಕ್ಕೆ ಮೆಜಾರಿಟಿ ಆಗೋ ತನಕ ಗೌರ್ಮೆಂಟ್ ಕಾಯ್ಕೋತ್ ಕೊಡಕ್ ಬರಲ್ಲ. ಆ ರೀತಿ ಇದೆ. In one case, my lord, I was able to get a job for a lady who was 31 years, who was 12 years when her father died. In which year? Long back. Now law is amended. It is amended. ಅದ್ ನಿಮ್ ಜಡ್ಜ್ಮೆಂಟ್ ನೋಡೇ ಅಮೆಂಡ್ ಮಾಡ್ದಂಗೆ ಕಾಣ್ತಾರ ಅವರು. ಹಂಗೆ ಇಟ್ಕೊಂಡ್ ಕೊಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲ. ವೇಕೆನ್ಸಿ ಕೆನಾಟ್ ಬಿ ಕೆಪ್ಟ್ ಇನ್ ದಟ್ ವೇ. That will affect the public administration. ಆಮೇಲೆ ಇಬ್ರಿಗೆ ಕೊಡ್ಲಿಕ್ಕೆ ಬರಲ್ಲ. He is right in saying that. ಒಬ್ರಿಗೆ ಕೊಡ್ಲಿಕ್ಕೆ ಬರ್ತದೆ. ಅದಕ್ಕೆ ನೀವು ಈ ರೀತಿ ಮಾಡ್ಕೊಳಿಕ್ ಬರಲ್ಲ. ಜಾಬ್ ಒಬ್ರು ತಗೊಳ್ಳಿ, ಆಮೇಲೆ ಈ ಪೆನ್ಷನ್ ಏನ್ ಬಂದಿದೆ ಅಲ್ಲ ಅದನ್ನ ಒಬ್ರು ತಗೊಳ್ಳಿ. ಸೂಟ್ ಏನಿದೆ ನಡೀತಾ ಹೋಗ್ಲಿ. ಇದು ಒಂದೇ ದಾರಿ, ಬೇರೆ ದಾರಿ ಇಲ್ಲ. ಇದಕ್ಕೆ ನೀವು ಒಪ್ಪಲಿಲ್ಲ ಅಂದ್ರೆ ಗೌರ್ಮೆಂಟ್ ಆರ್ಡರ್ ಮಾಡಿ ಹಾಕ್ತಿವಿ, ನೀವು ಹೋಗಿ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿಕೊಡ್ರಿ. ಗೌರ್ಮೆಂಟ್ ಜಾಬ್ ತಗೊಳ್ಳೋರು ಮನೆ ಆಸ್ತಿ ಬಿಟ್ಕೊಡ್ಬೇಕಾಗತ್ತೆ. ಅವ್ರಿಗೆ ಬಿಟ್ಕೊಡ್ಬೇಕಾಗ್ತದೆ. ಅದು ಇಲ್ಲ ಅಂದ್ರೆ ಅದ್ರಲ್ಲೂ ಅದು ಬೇಕು, ಇದ್ರಲ್ಲೂ ಬೇಕು ಅಂದಾಗ ಎಲ್ಲದೂ ಬೇಕು, ಕಷ್ಟ ಆಗತ್ತೆ. ಹಂಗ್ ಬರಲ್ಲ ಅದು. ಏನ್ ಮಾಡ್ತೀಯಮ್ಮ ನೀನು ತಾಯಮ್ಮ? ಏನ್ ಮಾಡ್ತೀಯ? ಏನಂತೆ? ಇದು ಒಂದು ಬರೋದಿಲ್ಲ, ಬರಲ್ಲ. ಅಲ್ಲ, she is 15 year old, therefore she cannot claim compassionate appointment at all. ಬರೋದಿಲ್ಲ. ಅವಳಿಗೆ ಟರ್ಮಿನಲ್ ಬೆನಿಫಿಟ್ಸ್ ಏನಿದೆಯಲ್ಲ ತಾಯಮ್ಮ. ಏನಮ್ಮ? ಅದಕ್ಕೆ ಮಗುಗೆ posthumous child born. ಕರೆಕ್ಟ್. ಬಟ್ ಈಗ ಜಾಬ್ ಸಿಗತ್ತಲ್ಲ, ಒಂದು ಒಳ್ಳೆ ಜಾಬ್ ಸಿಗ್ತದೆ, ಜಾಬ್ ಮಾಡ್ಕೊಂಡು
2000 ಮತ್ ಅದು ಇಲ್ಲ ಇದು ಎಲ್ಲ ಆಗ್ತದೆ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ರಿ, 2016 ಅಲ್ಲಿ ವೈಫ್ ಎಕ್ಸ್ಪೈರ್ ಆಗಿರೋದು, ಅಲ್ಲಿಗೆ ಶಿ ಇಸ್ ಲಾಸ್ಟ್ ಮೇಲೆ, ಅಲ್ಲಿಗೆ ಬರೋದಿಲ್ಲ. ಇವ್ರು ಎಕ್ಸ್ಪೈರ್ ಆಗಿರೋದು 20 ಅಲ್ಲಿ ಅಂತಾರೆ, ಇವ್ರು ಎಕ್ಸ್ಪೈರ್ ಆಗಿರೋದು 20 ಅಲ್ಲಿ ಅಂತ. ಬಟ್ ಕೇಸ್ ಇಸ್ ಬಿಂಗ್ ಫಾಟ್, 20 ಅಲ್ಲಿ ಅಂತಾರೆ. ಕೇಸ್ ಫೈಟಿಂಗ್ ಆಗ್ತಾ ಇದೆ. ಇದು WP ಇಟ್ ಸೆಲ್ಫ್ ಇಸ್ 2023. ಸೊ ಅವ್ರ ಅಪ್ಲಿಕೇಶನ್ ಯಾವ್ದು ಆ ಡೇಟಿಗೆ ಇದ್ರೆ ಮುಗಿದೋತಪ್ಪ. ಅಲ್ಲಲ್ಲ, ಅಪ್ಲಿಕೇಶನ್ ಇಸ್ ಆಫ್ 2021. ಅಲ್ಲ, ಮದರ್ದು ಜಾಬ್ ಅನ್ನೋ ಕಾರಣಕ್ಕೆ ನಾನು ಹೇಳ್ತಿರೋದು. ಮದರ್ದು ಜಾಬ್ ಅನ್ನೋ 16 ಇಂದ 2 years ಶಿ ಇಸ್ ನಾಟ್ ಅಟೆಂಡ್ ಮೆಜಾರಿಟಿ, ಶಿ ವಿಲ್ ನಾಟ್ ಗೆಟ್, ಅಲ್ಲಿಗೆ ಅದು ಮುಗೀತು. ಬಟ್ ವಿಡೋ ಅದು ಮುಗೀತು ಅಲ್ಲಿಗೆ. ಹಾ. ಈಗ ಶ್ರೀನಿವಾಸ್ ಹಸ್ಬೆಂಡ್ ಇಸ್ ಎಕ್ಸ್ಪರ್ಟ್, ಹಸ್ಬೆಂಡ್ ಬಗ್ಗೆ ಅವ್ರು ಡಿಸೈಡ್ ಮಾಡ್ತಾರೆ, ವಿಡೋ ಕೊಡ್ಬೋದು. ಅವ್ರು ಡಿಸೈಡ್ Only one small amendment, my lord. In the first para is the daughter of late Srinivas V Duti. and late Rashmi, who Duti. is respondent number 4, Kumari Duti, aged about 15 years, will be entitled to apply for her mother's teacher's job on compassionate ground and take all benefits, salary, etc. for herself if it is permissible under law. ಬರಲ್ಲ. ಅದಕ್ಕೆ ಹೇಳಿ ಬರಲ್ಲ. ನಾವ್ ಇಬ್ರು ಅರೇಂಜ್ಮೆಂಟ್ ಮಾಡಿ ರೂಲ್ ಬೆಂಡ್ ಮಾಡ್ಲಿಕ್ಕೆ ಬರಲ್ಲ. ಪಬ್ಲಿಕ್ ಪಾಲಿಸಿ ಇದೆ. That para may be deleted. ಆ ಡಿಲೀಟ್ ಮಾಡ್ತಾಕ್ರಿ. ಅವ್ರಿಗೆ ಹಿಂಗ್ ಮಾಡಿ ನೋಡಮ್ಮ, ಇಷ್ಟೆಲ್ಲ ಕೆಲಸ ಮಾಡ್ಯಾರ ಅವ್ರು, ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಒಳ್ಳೇದಾಗೋದನ್ನ ಹೇಳ್ತಾ ಇದೀವಿ. ನೀನ್ ಜಾಬ್ ತಗೋ, ಜಾಬ್ ಮಾಡ್ಕೊಂಬಿಡು. ಅವ್ರಿಗೆ ಟರ್ಮಿನಲ್ ಬೆನಿಫಿಟ್ಸ್ ಏನೇನ್ ಬಂದದೆಲ್ಲ ಪೆನ್ಷನ್ ಗಿನ್ಷನ್ ಬಿಟ್ಟು ಕೊಟ್ಬಿಡು. ಸೂಟ್ ಇದೆ, ಸೂಟ್ ನಲ್ಲಿ ಏನಾಗತ್ತೆ ಆಗತ್ತೆ, ಭಗವಂತ ಇಟ್ಟಂಗ ಆಗತ್ತೆ. ಅಲ್ಲಿ ಆ ಸೂಟ್ ಸರಿಯಾಗಿ ಫೈಟ್ ಮಾಡು, ನಿಮ್ಗೊಂದು ಹಿಸೆ ಬಂದ್ರೆ ಬರ್ತದೆ, ಈ ಆರ್ಡರ್ ಉಪಯೋಗ ಆಗ್ತದೆ. ಏನ್ ಮಾಡ್ತೀರಿ ಅಲ್ವಾ? ಒಂದು ರೀಸನೇಬಲ್ ಆಗಿ ಈ ರೀತಿ ಮಾಡ್ಬೋದು. ನೀವೆಲ್ಲ ಹೋಗ್ತೀರಾ ಅದಕ್ಕೆ? ಪಾಯಿಂಟ್ ಆಫ್ ಬೋತ್ ಇಸ್ ಆ? ಎರಡು ಕಡೆ ನ್ಯಾಯ ಆಗುತ್ತೆ. ಆ OS ಹಂಗೆ ಸಾಲ್ವ್ ಮಾಡ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ಹೆಂಗ? ಅಲ್ಲಲ್ಲ, ಇದು ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ, ಗೌರ್ಮೆಂಟ್ ಜಾಬು ಒಂದು ಮನೇನ ಉಳಿಸ್ಬೋದು, ಅವ್ರವ್ರ ರಿಲೇಶನ್ಶಿಪ್ ಹೆಂಗಿರುತ್ತೋ ನಾವ್ ಹೇಳಕ್ ಬರಲ್ಲ. ಇದು ಮತ್ತೆ ದಿಸ್ ವಿಲ್ ಬಿ ದ ಮೇಜರ್ ಕ್ಲೈಮ್ ಅಗೇನ್ಸ್ಟ್ ದಟ್ ಪ್ರಾಪರ್ಟೀಸ್. ಅವಾಗ ಶೇರ್ ಆದಾಗ ಶಿ ವೋಂಟ್ ಗೆಟ್ ಎನಿಥಿಂಗ್. ಡಾಟರ್ ಅಪ್ಪಂದ್ರಲ್ಲಿ ಆಸ್ತಿಗಳೆಲ್ಲ ಸಪರೇಟ್ ಆಗಿ ತಂದೆಗೆ ಇವ್ರಿಗೆ ಶೇರ್ ಆಗತ್ತೆ, ಮಗಳಿಗೊಂದು ಶೇರ್ ಬರುತ್ತೆ. ಶೀಸ್ ದ ಸೆಕೆಂಡ್ ವೈಫ್ ವಿಲ್ ಬಿ ಇನ್ ದ ಬೆಟರ್ ಪೊಸಿಷನ್. ಕ್ಲಾಸ್ 1 ಏರ್. ವಿಡೋ ಇಸ್ ಆಲ್ಸೋ ಕ್ಲಾಸ್ 1 ಏರ್. ತಂದೆ ತಾಯಿ ಮೊದಲನೇ ಹೆಂಡತಿ ಮಗಳು ಪ್ಲಸ್ ಅದಕ್ಕೆ ನಾನು ಹೇಳ್ತಿರೋದು, ಮನೆ ಕೊಡ್ಬೇಕು, ಮಗಳಿಗೆ ಇದ್ ಬಿಟ್ಕೊಡಿ, ನಿಮ್ಗೆ ಕೆಲಸ ಬರುತ್ತೆ, ನೀವು ಬದುಕ್ಬೋದಲ್ಲ. ಸಂಬಳ ಬರುತ್ತೆ, ಕೆಲಸ ಬರುತ್ತೆ, ನೀವು ಬದುಕ್ಬೋದು. ನಾಳೆ ಏನ್ ಬರ್ದಿದಾನೋ ಭಗವಂತ ಗೊತ್ತಿಲ್ಲ ಆ ಮಗುಗೆ. ಏನ್ ಮಾಡ್ತೀರಮ್ಮ? Regarding the property dispute is pending before the ಮಾಗಡಿ ಕೋರ್ಟ್. ಅಲ್ಲಿ ಡಿಸ್ಪೋಸ್ ಆಗುತ್ತೆ. ಬೇಗ ಹೇಳಕ್ಕೂ, ಬೇರೆ ಬಹಳ ಜನ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಕುತ್ಕೊಂಡಾರೆ, ವೇಟ್ ಮಾಡ್ಕೊ, ಟೈಮ್ ವೇಸ್ಟ್ ಮಾಡಬಾರ್ದು. ಮೀಡಿಯೇಷನ್ ರೆಫರ್ ಮಾಡ್ಬಿಡಿ ಸ್ವಾಮಿ, ನೆಕ್ಸ್ಟ್ ಸೋಮವಾರಕ್ಕೆ ಹಾಕೊಳ್ಳಿ. ಮೀಡಿಯೇಷನ್ ರೆಫರ್ ಮಾಡ್ಬಿಡಿ, ಡಿಸೈಡ್ ಹಾಕೊಂಡ್ಬರ್ಲಿ. Senior advocate Mr. Kamath mediated between the parties, and some positive development has happened. First off, further mediation also is required, and therefore matter is referred to Mediation Center, Bangalore. Parties are directed to appear before. ಯಾವತ್ತು appear ಆಗ್ತೀರಿ mediation center ಮುಂದೆ? ಮೀಡಿಯೇಷನ್ ಸೆಂಟರ್ಗೆ ಯಾವ ಡೇಟ್ ಹೋಗ್ತೀರಿ? My lord, senior counsel Sushila is excellent in let her be appointed. Mediation center. Tomorrow only I will request her. Tomorrow only they will appoint. Monday it can be. The director of mediation center is requested to arrange mediation at the hands of Srimati Sushila, learned senior advocate and mediator. On Monday. Designated mediator. Yes. Designated mediator on Monday, imminent. That is so and so. Parties through their advocates are put to notice to appear before the mediator at 11 AM. ಯಾವರಿಂದ ಬರಬೇಕು? ತುಮಕೂರಿಂದ at 12 of the clock. 12 of the clock on the said day. 26th Saturday she appears in mediation center, my lord. Let it be. 26ನೇ ತಾರೀಕು ಹೋಗ್ತೀರಾ? ಶನಿವಾರ. ಶನಿವಾರ ಆಗತ್ತಾ? ಶನಿವಾರ 26th. 26. Very good.
We deeply appreciate the services rendered in this case by Mr. Kamath free of cost. ಇವಳಿಗೆ ಜಾಬ್ Okay. Okay, 26th. ಇದು ವಾಪಸ್ ಕೊಟ್ಬಿಡಿ. ಇವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಸುಶೀಲಾ ಮೇಡಮ್ ಕ್ಲಾರಿಫೈ ಮಾಡಿ.